ಹಾಯ್ ವೆಲ್ಕಮ್ ಟು ಅವರ್ ಪರಿಮಳ ಕನ್ಸಲ್ಟೆನ್ಸಿ ಸರ್ವಿಸ್ ಯೂಟ್ಯೂಬ್ ಚಾನಲ್. ನಾವಿವಾಗ GST ಡಿಪಾರ್ಟ್ಮೆಂಟ್ ಒಂದು ನೋಟಿಸ್ ಕಳಿಸಿದೆ. ಆ ನೋಟಿಸ್ ಏನಪ್ಪ ಅಂತಂದರೆ ಯು ಪಿ ಐಯಿಂದ ನಾವು 40 lakhsವರೆಗೂ ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೋದು. ಯಾವ್ಯಾವುದರಿಂದ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೋದು ಅಂದರೆ UPI ಆಗಿರ್ಬೋದು, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, UFT ಆಗಿರ್ಬೋದು. 2025 ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಟ್ರಾನ್ಸಾಕ್ಷನ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಯಾವ್ಯಾವ ಟ್ರಾನ್ಸಾಕ್ಷನ್ಗೆ ಎಷ್ಟು ಲಿಮಿಟ್ ಇದೆ ಎಂದು ನಾವೀಗ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಒಂದು UPI ಲಿಮಿಟ್. ನಾವು ಒಂದು ದಿನಕ್ಕೆ 1 lakh ಅಷ್ಟೇ ನಮಗೆ ಲಿಮಿಟ್ ಇರೋದು. 1 lakhವರೆಗೂ ಲಿಮಿಟ್ ಇದೆ. ಅದಾದಮೇಲೆ ನಾವು ಒಂದು ಲಿಮಿಟ್ನ ಕ್ರಾಸ್ ಮಾಡಬೇಕು ಅಂತಂದರೆ 24 hours, ಅಂದರೆ 24 hours ಆದಮೇಲೆ ನಾವು UPI ಟ್ರಾನ್ಸಾಕ್ಷನ್ನ ನಾವು ಲಿಮಿಟ್ನ ಕ್ರಾಸ್ ಮಾಡೋಕ್ಕಾಗೋದು. ನೆಕ್ಸ್ಟ್ ಬಂದು ಬಿಸ್ನೆಸ್ UPI ಲಿಮಿಟ್. ನಾವು ಬಿಸ್ನೆಸ್ UPI ಲಿಮಿಟ್ ಇರೋದು ಎಷ್ಟು ಅಂದರೆ 20 lakhs ಪರ್ ಫಿನಾನ್ಷಿಯಲ್ ಇಯರ್. 20 lakh ಆ ಪೇಮೆಂಟ್ ಮಾಡಬೇಕು, UPIಯಿಂದ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ನಮಗೆ GST ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಆಗಿದ್ದರೆ ಮಾತ್ರ ನಾವು ಬಿಸ್ನೆಸ್ ರಿಸಿಪ್ಟಲ್ಲಿ ನಾವು 20 lakhವರೆಗೂ UPIಯಿಂದ ಟ್ರಾನ್ಸಾಕ್ಷನ್ ಮಾಡ್ಬೋದು. ನೆಕ್ಸ್ಟ್ ಬಂದು ಮೇಂಟೈನ್ UPI ರೆಕಾರ್ಡ್. ನಾವು ಯಾವುದೇ UPI ಪೇಮೆಂಟ್ ಆಗಿರ್ಬೋದು, UPI ರಿಸೀವ್ಡ್ ಆಗಿರ್ಬೋದು, ಏನೇ ಮಾಡಿದ್ರು ಸಹ UPIಯಿಂದ ನಾವು ಕಂಪ್ಲೀಟ್ ರೆಕಾರ್ಡ್ನ ನಾವು ಮೇಂಟೈನ್ ಮಾಡಿರಬೇಕು. ಆವಾಗ ನಮಗೆ ಯಾವ್ದು ಇನ್ಕಮ್ ಟ್ಯಾಕ್ಸಿಂದ ನಮ್ಗೆ ಏನೇ ಪ್ರಾಬ್ಲಮ್ ಬರೋದಿಲ್ಲ. ನೆಕ್ಸ್ಟ್ ಬಂದು ಕ್ಯಾಶ್ ಫಾರ್ UPI. ನಾವು ಒಂದು ಸಲ ನಾವು UPIಯಿಂದ ನಾವು ಇನ್ಕಮ್ನ ರಿಸೀವ್ ಮಾಡಿದರೆ UPIಯಿಂದನೇ ನಾವು ಟ್ಯಾಕ್ಸ್ನ ಪೇಮೆಂಟ್ ಮಾಡ್ಬೋದು. ಆದರೆ ಕ್ಯಾಶಿಂದ ನಾವು ಪೇಮೆಂಟ್ ಮಾಡೋ ಹಾಗಿಲ್ಲ. UPIಯಿಂದ ನಾವು ಪೇಮೆಂಟ್ ಮಾಡಿದ್ಮೇಲೆ ಕ್ಯಾಶಿಂದ ನಾವು UPI ಪೇಮೆಂಟ್ನ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಬಂದು ಲೋನ್ ಥ್ರೂ UPI. ನಾವು UPI ಬ್ಯಾಂಕಲ್ಲಿ ನಾವು ಲೋನ್ ತೊಗೊಂಡಿದ್ರೆ UPIಯಿಂದನೇ ನಾವು ಲೋನ್ನ ನಾವು ರೀಪೇಡ್ ಮಾಡ್ಬೋದು. ಹೇಗಪ್ಪ ಅಂದರೆ ನಾವು ಸೇಮ್ ಬ್ಯಾಂಕ್ ಆಗಿರಬೇಕು. ನಾವು ಯಾವ UPIಯಿಂದ ನಾವು ರೀಪೇಡ್ ಮಾಡಬೇಕು ಅಂದರೆ ನಮಗೆ ಸೇಮ್ ಬ್ಯಾಂಕ್, ನಾವು ಯಾವ ಬ್ಯಾಂಕಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರ್ತೀವೋ ಆ ಬ್ಯಾಂಕಿಂದನೇ ನಾವು ಲೋನ್ ತೊಗೊಂಡಿದ್ರೆ UPIಯಿಂದನೇ ನಾವು ಆ ಲೋನ್ನ ರೀಪೇಡ್ ಮಾಡ್ಬೋದು. ನೆಕ್ಸ್ಟ್ ಗಿಫ್ಟ್ ಥ್ರೂ UPI. ನಾವು UPIಯಿಂದ ನಾವು ಟ್ರಾನ್ಸಾಕ್ಷನ್ ಮಾಡಿದಾಗ ಆ ಟ್ರಾನ್ಸಾಕ್ಷನ್ ನಮಗೆ ಗಿಫ್ಟ್ ಆಗಿರ್ಬೋದು, ಗಿಫ್ಟ್ ರಿಸೀವ್ಡ್ ಆಗುತ್ತೆ. ಮತ್ತು ಇನ್ನು ವೆಡ್ಡಿಂಗಿಂದ ನಾವು ನೋ ಟ್ಯಾಕ್ಸ್ ಪೇಮೆಂಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಬಂದು UPI ಕ್ಯಾಶ್ ಬ್ಯಾಕ್. ನಾವು UPI ಪೇಮೆಂಟ್ ಮಾಡಿದಾಗ ನಾವು UPI ಪೇಮೆಂಟ್ ಮಾಡಿದಾಗ 1 ಫಿನಾನ್ಷಿಯಲ್ ಇಯರಲ್ಲಿ 50,000ವರೆಗೂ ಕ್ಯಾಶ್ ಬ್ಯಾಕ್ ಇರುತ್ತೆ. ಥ್ಯಾಂಕ್ ಯು.